ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕೈಗಾಕ್ಕೆ ಮಿತಿ ಮೀರಿದ ತೂಕದ ಜಲ್ಲಿ ಎಂಸ್ಯಾಂಡ್ ಸಾಗಾಟ, 13 ವಾಹನಗಳು ಚಿತ್ತಾಕುಲ್ ಪೊಲೀಸರ ವಶ, ಲಕ್ಷಾಂತರ ರೂಪಾಯಿ ದಂಡ. ರಾಮನಗರದಿಂದ ಕೈಗಾ ಅಣುವಿದ್ಯುತ್ ಯೋಜನೆಯ ಕಾಮಗಾರಿಗೆ ನಿಯಮ ಬಾಹಿರವಾಗಿ ಮಿತಿ ಮೀರಿದ ಭಾರದ ಜಲ್ಲಿ, ಖಡಿ ಹಾಗೂ ಸ್ಯಾಂಡ್ ಸಾಗಾಟ ಮಾಡುತ್ತಿದ್ದ 13 ವಾಹನಗಳನ್ನು ಚಿತ್ತಾಕುಲ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸದಾಶಿವಗಡದ ಶಿವಾಜಿ ಚೌಕ್ ಬಳಿ ತಪಾಸಣೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಪಡಿಸಿಕೊಂಡ ವಾಹನಗಳನ್ನು ವೇ ಬ್ರಿಡ್ಜ್ ತೂಕದ ಪ್ರಮಾಣ ಪತ್ರವನ್ನು ಪರಿಶೀಲಿಸಿದಾಗ 13 ವಾಹನಗಳ ಪೈಕಿ 11 ವಾಹನಗಳಲ್ಲಿ ನಿಗದಿಗಿಂತ ಹೆಚ್ಚಿನ ಭಾರದ ಜಲ್ಲಿ, ಖಡಿ ಹಾಗೂ ಸ್ಯಾಂಡ್ ಸಾಮಗ್ರಿ ಇರುವುದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಕಾನೂನು ಕ್ರಮಕ್ಕಾಗಿ ಚಿತ್ತಾಕುಲ್ ಪೊಲೀಸ್ ಠಾಣಾಧಿಕಾರಿಗಳು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಆರ್ಟಿಒಗೆ ಪತ್ರ ಬರೆದಿದ್ದಾರೆ. ಪೊಲೀಸರು ನೀಡಿದ ದಾಖಲೆಗಳನ್ನು ಪರಿಶೀಲಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ಟಿಪ್ಪರ್ ಹಾಗೂ ಡಂಪರ್ ವಾಹನಗಳಲ್ಲಿ ಭಾರೀ ಪ್ರಮಾಣದ ಅಧಿಕ ತೂಕವಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ನಿರ್ದಿಷ್ಟವಾಗಿ ಕೆಎ 20 AA 3021 ವಾಹನದಲ್ಲಿ ಬರೋಬ್ಬರಿ 12.4 ಟನ್ ಹೆಚ್ಚಿನ ಭಾರವಿದ್ದರೆ, ಕೆಎ 22 AB 0658 ರಲ್ಲಿ 12.4 ಟನ್, ಕೆಎ 63 A 3393 ರಲ್ಲಿ 11.3 ಟನ್, ಕೆಎ 22 C 6612 ರಲ್ಲಿ 12.3 ಟನ್, ಕೆಎ 22 C 6613 ರಲ್ಲಿ 11.7 ಟನ್ ಹಾಗೂ ಕೆಎ 65 0859 ರಲ್ಲಿ 11.9 ಟನ್ನಷ್ಟು ಅಧಿಕ ಭಾರವಿರುವುದು ಕಂಡುಬಂದಿದೆ. ಉಳಿದಂತೆ ಇತರ ವಾಹನಗಳಾದ ಕೆಎ 37 6432, ಕೆಎ 22 AA 7069, ZA 09U 0567, ZA 09U 2584 ಮತ್ತು ZA 09U 1739 ವಾಹನಗಳಲ್ಲಿಯೂ 6 ರಿಂದ 8 ಟನ್ನಷ್ಟು ಅಧಿಕ ಸಾಮಗ್ರಿ ಸಾಗಾಟವಾಗುತ್ತಿತ್ತು. ನಿಯಮ ಉಲ್ಲಂಘಿಸಿ ಹೆಚ್ಚಿನ ಭಾರ ಸಾಗಾಟ ಮಾಡುವುದರಿಂದ ಸಾರಿಗೆ ಇಲಾಖೆಯ ನಿಯಮದಂತೆ ಹೆಚ್ಚುವರಿ ಇರುವ ಮೊದಲ ಟನ್ಗೆ 5,000 ರೂಪಾಯಿ ಹಾಗೂ ನಂತರದ ಪ್ರತಿ ಟನ್ಗೆ ತಲಾ 2,000 ರೂಪಾಯಿಯಂತೆ ದಂಡ ವಿಧಿಸಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅದರಂತೆ 11 ವಾಹನಗಳಿಂದ ಒಟ್ಟು ಸುಮಾರು 2,50,000 ರೂಪಾಯಿ ದಂಡ ವಸೂಲಿಯಾಗುವ ಸಾಧ್ಯತೆ ಇದೆ. ಇದಲ್ಲದೆ ಪ್ರತಿ ವಾಹನಕ್ಕೆ ಕೇವಲ 10 ಟನ್ ಪರ್ಮಿಟ್ ಇದ್ದು, ಒಟ್ಟಾರೆ 11 ವಾಹನಗಳಲ್ಲಿ ಪತ್ತೆಯಾದ ಸುಮಾರು 112 ಟನ್ ಹೆಚ್ಚುವರಿ ಜಲ್ಲಿ ಮತ್ತು ಸ್ಯಾಂಡ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಯಮದ ಪ್ರಕಾರ ತೆರಿಗೆ ಅಥವಾ ದಂಡವನ್ನು ಕಟ್ಟಬೇಕಾಗುತ್ತದೆ. ಈ ಬಗ್ಗೆ ಗಣಿ ಇಲಾಖೆ ಯಾವ ರೀತಿಯ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಮಲ್ಲಾಪುರದಲ್ಲಿ ಇದೇ ರೀತಿ ಮಿತಿ ಮೀರಿದ ಭಾರದ ವಾಹನಗಳನ್ನು ಹಿಡಿದು ದಂಡ ವಿಧಿಸಲಾಗಿತ್ತು. ರಾಮನಗರ ಪೊಲೀಸರ ಕಣ್ತಪ್ಪಿಸಿ ಅಥವಾ ಅವರ ನಿರ್ಲಕ್ಷ್ಯದಿಂದ ಕಾರವಾರದವರೆಗೂ ಬಂದ ಈ ವಾಹನಗಳು ಅಂತಿಮವಾಗಿ ಚಿತ್ತಾಕುಲ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿವೆ. ಪ್ರತಿನಿತ್ಯ ಇಂಥ ಭಾರೀ ವಾಹನಗಳ ಸಂಚಾರದಿಂದ ರಸ್ತೆಗಳು ಹಾಳಾಗುತ್ತಿದ್ದು, ಸರ್ಕಾರದ ಬೊಕ್ಕಸಕ್ಕೂ ತೆರಿಗೆ ರೂಪದಲ್ಲಿ ನಷ್ಟವಾಗುತ್ತಿದೆ. ಚಿತ್ತಾಕುಲ್ ಪೊಲೀಸರ ಈ ಶಿಸ್ತುಬದ್ಧ ಕಾರ್ಯಾಚರಣೆಯಿಂದಾಗಿ ಸರ್ಕಾರಕ್ಕೆ ನಷ್ಟವಾಗುವ ಲಕ್ಷಾಂತರ ರೂಪಾಯಿ ತೆರಿಗೆ ಉಳಿದಂತಾಗಿದೆ. ಕೈಗಾ ಯೋಜನೆಯ ಗುತ್ತಿಗೆದಾರರು ಹೀಗೆ ಪರ್ಮಿಟ್ ಇಲ್ಲದೆ ತೆರಿಗೆ ಕಟ್ಟದೆ ಬರುವ ಸಾಮಗ್ರಿಗಳನ್ನು ಪಡೆಯುವುದು ಅಪರಾಧವಾಗಿದ್ದು, ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕಾದ ಅವಶ್ಯಕತೆ ಇದೆ.